ಜನ ಸಹಭಾಗಿತ್ವದಲ್ಲಿ ಅರಣ್ಯ ಸಂರಕ್ಷಣೆಗೆ ಅರಣ್ಯ ಇಲಾಖೆ ಒತ್ತು ನೀಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಗಿಡ ನೆಟ್ಟು ಬೆಳೆಸುವುದಕ್ಕೆ ಹಾಗೂ ಅರಣ್ಯ ಇಲಾಖೆಯ ವಿವಿಧ ಯೋಜನೆಗಳ ಮೂಲಕ ಗಿಡಗಳ ವಿತರಣೆ, ಆರ್ಥಿಕ ನೆರವನ್ನ ಕೃಷಿಕರಿಗೆ ನೀಡಲಾಗುತ್ತಿದೆ. 2024-25ನೇ ಸಾಲಿನಲ್ಲಿ ರೈತರಿಗೆ 1,63,000 ಗಿಡಗಳನ್ನು ವಿತರಿಸುವ ಗುರಿ ಹೊಂದಲಾಗಿದೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಂಟೋನಿ ಮರಿಯಪ್ಪ ತಿಳಿಸಿದ್ದಾರೆ. ಅವರು ನಗರದ ಪತ್ರಿಕಾ ಭವನದಲ್ಲಿ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡ ಮಾಧ್ಯಮ ಸಂವಾದದಲ್ಲಿ ವಿವರಿಸಿದರು. ರೈತರಿಗೆ ತಮ್ಮ ಜಮೀನಿನಲ್ಲಿ ಗಿಡ ಬೆಳೆಸಲು ದಕ್ಷಿಣ ಕನ್ನಡ ಜಿಲ್ಲೆಯ ಅರಣ್ಯ ಇಲಾಖೆಯ 9 ನರ್ಸರಿಗಳಲ್ಲಿ ಮತ್ತು ಸಾಮಾಜಿಕ ಅರಣ್ಯ ವಿಭಾಗದ 5 ನರ್ಸರಿಗಳ ಮೂಲಕ ಸುಮಾರು 30 ವಿವಿಧ ರೀತಿಯ ಸಸ್ಯಗಳನ್ನು ರಿಯಾಯಿತಿ ದರದಲ್ಲಿ ವಿತರಿಸಲಾಗುತ್ತಿದೆ. ಒಬ್ಬ ರೈತನಿಗೆ ಗರಿಷ್ಠ 1 ಹೆಕ್ಟೇರ್ಗೆ 400 ಸಸಿ ವಿತರಿಸುವ ಯೋಜನೆಯಿದೆ. ಕೃಷಿ ಅರಣ್ಯ ವಿಕಾಸ ಯೋಜನೆಯಲ್ಲಿ ಪ್ರತಿ ಗಿಡ ನೆಟ್ಟು ಸಂರಕ್ಷಣೆ ಮಾಡಲು ₹125 ಆರ್ಥಿಕ ನೆರವು ರೈತರಿಗೆ ನೀಡಲಾಗುತ್ತಿದೆ. ನರೇಗಾದಲ್ಲೂ ಗಿಡ ನೆಡಲು ಸಹಾಯ ನೀಡಲಾಗುತ್ತಿದೆ. ಕಳೆದ ವರ್ಷ 7,79,000 ಗಿಡಗಳನ್ನು ಅರಣ್ಯದಲ್ಲಿ, 35,600 ಗಿಡಗಳನ್ನು ಅರಣ್ಯೇತರ ಕಡೆಗಳಲ್ಲಿ ನೆಡಲಾಗಿದೆ. 4,41,000 ಗಿಡಗಳನ್ನು ರೈತರಿಗೆ ನೀಡಲಾಗಿದೆ. 2024-25ರಲ್ಲಿ 5 ಲಕ್ಷ ಸಸಿ ನೆಡುವ ಯೋಜನೆಯಿದೆ. ಈ ರೀತಿಯ ಪ್ರತಿ ವರ್ಷ ಸುಮಾರು 7 ಲಕ್ಷ ಗಿಡಗಳನ್ನು ನೆಡಲಾಗುತ್ತಿದೆ. ಆದರೆ ರಸ್ತೆ, ಕಟ್ಟಡ ಇನ್ನಿತರ ಅಭಿವೃದ್ಧಿ ಯೋಜನೆಗಳ ಸಂದರ್ಭದಲ್ಲಿ ಪ್ರತಿ ವರ್ಷ ಸಾಕಷ್ಟು ಮರಗಳು ನಾಶವಾಗುತ್ತವೆ. ಕಳೆದ ವರ್ಷ ಈ ರೀತಿ 1,70,000 ಮರಗಳನ್ನು ತೆರವುಗೊಳಿಸಬೇಕಾಯಿತು. ಸುಮಾರು 3,000 ಮರಗಳ ಅಪಾಯವನ್ನು ತಪ್ಪಿಸಲು ತೆರವುಗೊಳಿಸಬೇಕಾಯಿತು. ಆದರೂ ಶೇಕಡಾ 33% ಅರಣ್ಯವನ್ನು ಸಂರಕ್ಷಿಸುವುದು ಅನಿವಾರ್ಯವಾಗಿದೆ ಎಂದು ಮರಿಯಪ್ಪ ಹೇಳಿದರು. ಮಾಧ್ಯಮ ಸಂವಾದದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಧರ್, ಪ್ರೊಬೇಷನರಿ ಐಎಫ್ಎಸ್ ಅಧಿಕಾರಿ ಅಕ್ಷಯ್ ಪ್ರಕಾಶ್ಕರ್, ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಚೆ, ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅನಾಹುತಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಮುಂಚೆನೆ ಅದನ್ನ ತೆರವುಗೊಳ್ತೇವೆ. ಈಗ ಎಲ್ಲರ ಮನಸ್ಸಲ್ಲಿ ಯಾವಾಗ್ಲೂ ಒಂದು ಪ್ರಶ್ನೆ ಇರ್ತದೆ, ನಾವು ಪ್ರತಿ ವರ್ಷ ಇಷ್ಟು ಲಕ್ಷ ಸಸಿಗಳನ್ನ ನೆಡ್ತೀವಿ, ಆದ್ರೆ ಅಷ್ಟು ಈಗ ಕಳೆದ ವರ್ಷನೇ 7 ಲಕ್ಷ ಸೀಡ್ಲಿಂಗ್ಸ್ ನಾವು ನೆಟ್ಟಿದ್ದೀರಿ, ಅಷ್ಟು ನೆಟ್ಟಿದ್ರೆ ನಮ್ಗೆ ಮುಂದಿನ ವರ್ಷ ನೆಡ್ಲಿಕ್ಕೆ ಜಾಗ ಇರಬಾರ್ದು, ಅಷ್ಟು ಪ್ರತಿ ವರ್ಷ ತಾವು ನೆಡ್ತಾ ಬರ್ತೀರ ಅಂತ ತಮ್ಮ ಎಲ್ಲರಲ್ಲಿ ಸಾಮಾನ್ಯವಾಗಿ ಅದೊಂದು ಪ್ರಶ್ನೆ ಮೂಡ್ತದೆ. ಅದು ನಾವು ಬರೀ ನೆಡೋದಷ್ಟೇ ನೋಡ್ತೇವೆ ಬಿಟ್ರೆ ಬೇರೆ ಎಕ್ಸ್ಟ್ರಾಕ್ಷನ್ ಯಾರು ಅದನ್ನ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ದೇ ನಾವು ಡೇಟಾ ತಗೊಂಡ್ರೆ 1,70,000 ಮರಗಳನ್ನ ನಾವು ಜಿಲ್ಲೆಯಾದ್ಯಂತ ವಿವಿಧ ಉದ್ದೇಶಗಳಿಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ದೇವೆ, ಅಂದ್ರೆ ತೆರವು ಮಾಡಿದ್ದೇವೆ. ಇದರಲ್ಲಿ ನಮ್ಮ ಕಾಡಿನ ಒಳಗೆ ಕೂಡ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೇವೆ, ಯಾಕಂದ್ರೆ ಕೆಲವೊಂದು ಅಕೇಶಿಯಾ ಟ್ರೀಸ್ ನ ನಾವು ಪಾಲಿಸಿ ಇದೆ, ನಾವೆಲ್ಲ ತೆಗೆದುಬಿಟ್ಟು ಅದರಲ್ಲಿ ಮಿಶ್ರಿತ ಜಾತಿಯ ಲೋಕಲ್ ಗಿಡಗಳನ್ನ ನಾವು ನೆಡ್ತೀವಿ. ಇದು ಒಂದು ಭಾಗ. ಆದ್ರೆ ನಮ್ಮ ಪ್ರತಿಯೊಂದು ಯೂಸರ್ ಏಜೆನ್ಸಿ NHI ಇಂದ PWD ಇಂದ ಎಲ್ಲ ರೋಡ್ ವೈಡ್ನಿಂಗ್ಸ್ಗೆ ಕಳೆದ ವರ್ಷ 40,000 ಮರಗಳನ್ನ ನಾವು ಕಡಿದಿದ್ದೀವಿ. ಸೊ ಓವರ್ ಆಲ್ ಲೆಕ್ಕ ಲಾಸ್ಟ್ ಇಯರ್ ತಗೊಂಡ್ರೆ ನಮ್ದು 1,70,000 ಮರಗಳನ್ನ ನಾವು ಕಡಿದಿದ್ದೀವಿ. ಒಂದು ಗಿಡ ಒಂದು ಮರ ಆಗ್ಲಿಕ್ಕೆ ಆನ್ ಅನ್ ಆವರೇಜ್ 10 years ಅಂತ ಇಟ್ಕೊಂಡ್ರೆ ಆ 10 ವರ್ಷ ಒಂದು ಮರ 10 ವರ್ಷ ಆದ್ರೆ, ಬಟ್ ನೀವು ಇದೇ ಆವರೇಜ್ 1,70,000 10 ವರ್ಷಕ್ಕೆ ತಗೊಂಡ್ರೆ 17 ಲಕ್ಷ ಮರನ ನಾವು ಕಡ್ದಿರ್ತೀವಿ. ಆ ಒಂದು ಗಿಡ ಒಂದು ಮರ ಆಗೋಷ್ಟಿಗೆ ಅಷ್ಟು ಮರ ಕಡಿತಾ ಇದೀವಿ. ಇದು ನಾವು ಏನ್ ಮಾಡ್ತೀವಿ ಅಂದ್ರೆ ದಿಸ್ ಇಸ್ ಅನ್ಅವಾಯ್ಡಬಲ್. ಯಾಕಂದ್ರೆ ನಾವು ಅಭಿವೃದ್ಧಿಗೆ ನಾವು ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಈಗ ಯಾವುದೋ ಒಂದು ಮಂಗಳೂರು-ಬೆಂಗಳೂರು ರೋಡ್ ಆಗ್ತದೆ, ಅದರಲ್ಲಿ 3,000 ಮರಗಳ ತೆರವು ಮಾಡ್ಬೇಕಾದ್ರೆ ತೆರವು ಮಾಡಲೇಬೇಕಾಗ್ತದೆ, ಯಾಕಂದ್ರೆ ಅಭಿವೃದ್ಧಿಗೆ ನಾವು ಅಡ್ಡಿಪಡಿಸ್ಲಿಕ್ಕೆ ಆಗುದಿಲ್ಲ. ಹಾಗೆ ಇನ್ನಿತರ ಮೈನರ್ ಇರಿಗೇಷನ್ ಆಗ್ಬೋದು, PWD ಇರ್ಬೋದು, ಈಗ ಸಂಘ ಸಂಸ್ಥೆಗಳದ್ದು ಇರ್ಬೋದು. ಸೊ ಇವನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಈ ಅಸಮತೋಲನ ಸರಿಪಡಿಸ್ಲಿಕ್ಕೆ ನಾವು ಪ್ರತಿ ವರ್ಷ ಹೆಚ್ಚಿನಷ್ಟು ನಾವು ಪ್ಲಾಂಟಿಂಗ್ ತಗೊಳ್ತೇವೆ. ವಿಕಾಸ್ ಯೋಜನೆ ಅಂತ ಹೇಳಿ ಒಂದು ನಮ್ಮ ಸೋಷಿಯಲ್ ಫಾರೆಸ್ಟ್ರಿ ಅಂಡರ್ ಅಲ್ಲಿ ನರೇಗಾ ಸ್ಕೀಮ್ ಒಟ್ಟಿಗೆ ಮರ್ಜ್ ಮಾಡಿ ನಾವು ಒಂದು ಅವಕಾಶ ಇದೆ ಜನರಿಗೆ ಖಾಲಿ ಸೀಡ್ಲಿಂಗ್ಸ್ ರಿಯಾಯಿತಿ ಅಲ್ಲ, ನೆಟ್ಟು ಬೆಳೆಸೋದಕ್ಕೆ ಕೂಡ ಅವ್ರಿಗೆ ಕೂಲಿ ದರದಲ್ಲಿ ಅವ್ರಿಗೆ ಪ್ರೋತ್ಸಾಹನ ಕೊಡ್ಬೋದು. ಒಂದು ಗಿಡದಿಂದ ಸುಮಾರು ₹100, ಸ್ವಲ್ಪ ಫಿಟ್ಟಿಂಗ್ ಇಂದ ಹಿಡಿದು ಪ್ಲಾಂಟಿಂಗ್ ಇಂದ ಹಿಡಿದು ಎಲ್ಲ ಸಾಯಿಲ್ ವರ್ಕಿಂಗ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಕ್ಲೋಸ್ ಟು ₹100 ಅವ್ರಿಗೆ ಬರ್ತದೆ.
ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ ಅಂತ ನಮ್ಮ ಸೋಷಿಯಲ್ ಫಾರೆಸ್ಟ್ರಿ ವತಿಯಿಂದ ಈ ಒಂದು ಯೋಜನೆಯನ್ನ ನಾವು ಹಮ್ಮಿಕೊಂಡಿರ್ತೀವಿ. ಇದರ ಅಡಿ ಈ ವರ್ಷಕ್ಕೆ ಜಿಲ್ಲೆಯಾದ್ಯಂತ 70,000 ಗಿಡಗಳನ್ನ ನಾವು ಗುರಿ ಇಟ್ಕೊಂಡಿದ್ದೇವೆ. ಸೊ ಇದು ಎಲ್ಲ ನಾವು ಲಿಮಿಟ್ ಇರ್ತದೆ. ಒಬ್ಬ ರೈತರಿಗೆ 1 ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆಗೆ 400 ಸೀಡ್ಲಿಂಗ್ಸ್ ಒಂದು ಲಿಮಿಟ್ ಇರ್ತದೆ. ನಾವು 400 ಸೀಡ್ಲಿಂಗ್ಸ್ ಮೇಲೆ ನಾವು ಕೊಡೋದಿಲ್ಲ, ಯಾಕಂದ್ರೆ ನಾವು ಎಲ್ಲಾ ಡಿಸ್ಟ್ರಿಕ್ಟ್ಸ್ ನ ಕವರ್ ಮಾಡ್ಬೇಕಾದ್ರೆ ಈ ಪಾಲಿಸಿಲಿ ಒಂದು ಲಿಮಿಟ್ ಅಂತ ಒಂದಿರ್ತದೆ. ದಟ್ ಇಸ್ 400 ಸೀಡ್ಲಿಂಗ್ಸ್ ಪರ್ ಹೆಕ್ಟೇರ್. ಈಗ 2 ಹೆಕ್ಟೇರ್ ಇದ್ರೆ ಅವನಿಗೆ 800 ಸೀಡ್ಲಿಂಗ್ಸ್ ಬರ್ತದೆ ಆ ತರ. ಸೊ ದಿಸ್ ಇಸ್ ಇದು ನಮ್ಮ ಈ ವರ್ಷದ ನೆಡತೋಪಿನ ಬಗ್ಗೆ ನಾವು ಹೇಳಬೇಕಾಗುತ್ತೆ. ಇದಲ್ಲದೆ ನಾವು June 5th ಇಂದ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಇಂದ ನಾವು ಹಲವಾರು ವನಮಹೋತ್ಸವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ. ಶಾಲೆ ಆಗ್ಲಿ, ನಮ್ಮ ಸಂಸ್ಥೆಗಳಾಗ್ಲಿ, ಪತ್ರಿಕೆ ಅಸೋಸಿಯೇಷನ್ ಇಂದ, ಹಾಸ್ಪಿಟಲ್ಸ್ ವತಿಯಿಂದ, ಸೊ ಇನ್ಸ್ಟಿಟ್ಯೂಟ್ಸ್ ವತಿಯಿಂದ ಇವೆಲ್ಲ ವನಮಹೋತ್ಸವ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತೇವೆ. ಇದು ನಮ್ಮ ನೆಡತೋಪು ರಚನೆ ಬಗ್ಗೆ. ಆದ್ರೆ ನಮ್ಮ ಈ ಮಳೆಗಾಲದ ನಾವೇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಏನ್ ಹೇಳ್ತೇವೆ, ಅದಕ್ಕೆ ಪ್ರಿಪೇರ್ಡ್ನೆಸ್ ಸಲುವಾಗಿ ಈಗಾಗಲೇ ನಮ್ಮಲ್ಲಿ ಡೇಂಜರಸ್ ಟ್ರೀಸ್ ರಿಮೂವಲ್ ಅಂತ ನಾವು ಜಸ್ಟ್ ಬಿಫೋರ್ ಮಾನ್ಸೂನ್ ನಾವು ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತೇವೆ. ಅದೇನಕ್ಕೆ ಎಲ್ಲಾ ಇಲಾಖೆಯಿಂದ, ಮೆಸ್ಕಾಂ ಇಂದ, ಸ್ಕೂಲ್ಸ್ ಇಂದ, ಅಂಗನವಾಡೀಸ್ ಇಂದ, PWDಗಳಿಂದ ಎಲ್ಲ ನಮ್ಗೆ ಅವರವರ ವ್ಯಾಪ್ತಿಯಲ್ಲಿ ಯಾವ್ಯಾವ್ದು ಅಪಾಯಕಾರಿ ಮರಗಳಿದೆ ಅವ್ರು ಗುರುತಿಸಿ ನಮ್ಗೆ ರಿಕ್ವೆಸ್ಟ್ ಕೊಡ್ತಾರೆ. ಅವನ್ನೆಲ್ಲ ನಾಗೇಶ್ ಕಾಬೂರು, V4 ನ್ಯೂಸ್, ಮಂಗಳೂರು.